ಸ್ವಾಗತ. ನಾನು ಚಿರುಸುಮಾದರ್ಮಣಿ. ಈ ಹೊತ್ತಿನ ಹೆಡ್ಲೈನ್ಸ್. ಚಾಕು ಇರತಕ್ಕೆ ಒಳಗಾದ ಲಕ್ಷ್ಮಿಯನ್ನು ಮುಂದೆ ಕೂರಿಸಿ ವಿಚಾರಣೆಯ ಬಳಿಕ ಬೆಂಡಿಗೇರಿ ಠಾಣೆಯ ಹಂತಕ ಗಿರೀಶ್ ಶಿಫ್ಟ್. ಎಸ್ಐಟಿ ಅಧಿಕಾರಿಗಳು ತಮ್ಮ ಲೆವೆಲ್ ತನಿಖೆ ಮಾಡಿದ್ದಾರೆ. ಮಕ್ಕಳು, ಪುರುಷರು, ಮಹಿಳೆಯರು ಪ್ರವಾಹಕ್ಕೆ ಬಲಿ. ಪ್ರವಾಹದಲ್ಲಿ ನನ್ನ ಕುಟುಂಬ 9 ಜನ ಸಾವನ್ನಪ್ಪಿದ್ದಾರೆ ಎಂದ ಸಂತ್ರಸ್ತ. ಭೀಕರ ಪ್ರವಾಹಕ್ಕೆ ತುತ್ತಾಗಿ 300ಕ್ಕೂ ಹೆಚ್ಚು ಮನೆಗಳು ನೆಲಸಮ. ವಾರಣಾಸಿಗೆ ತೆರಳಿದ್ದ ಕಲಬುರಗಿ ಮೂಲದ ಒಂದೇ ಕುಟುಂಬ. 4 ದಿನಗಳ ಹಿಂದೆ ರೈಲಿನ ಮೂಲಕ ವಾರಣಾಸಿ ಹೊರಟಿದ್ದ ಕುಟುಂಬ. ಒಂದೇ ಕುಟುಂಬದ 22 ಮಂದಿ ಇದ್ದ ಟೆಂಪೋಗೆ ಟ್ರಕ್ ಡಿಕ್ಕಿ, 3 ಸಾವು. ಮಾಲ್ಗಳು ಸೇರಿ ಇತರೆ ಯಾವುದೇ ಕೇಂದ್ರದಲ್ಲಿ ಅಗ್ನಿ ದುರಂತ ಆಗಬಾರದು. ಘಟನೆಯಲ್ಲಿ ಗುರುತು ಸಿಗದ ರೀತಿಯಲ್ಲಿ ಮೃತದೇಹಗಳು ಸುಟ್ಟು ಕರಕಲು. ವೀಕೆಂಡ್ ಅಂತ ಮಕ್ಕಳನ್ನು ಕರ್ಕೊಂಡು ಹೋದವರು ಮನೆಗೆ ಬರಲೇ ಇಲ್ಲ. ಮಳೆಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ಎಲ್ಲ ನಾಶ. ಸಿಡಿಲು ಬಡಿಯುತ್ತಿದ್ದಂತೆ ಆತಂಕಕ್ಕೆ ಒಳಗಾದ ನಗರದ ನಿವಾಸಿಗಳು. ರೆಮಲ್ ಸೈಕ್ಲೋನ್ ಎಫೆಕ್ಟ್, ಸಂಪೂರ್ಣ ಮೋಡ ಕವಿದ ವಾತಾವರಣ. ಇಡೀ ವಯಸ್ಸಿನ ತಾತನ ಮನವಿಗೂ ಡೋಂಟ್ ಕೇರ್. ಕೇಸ್ ಎಳೆಯುವುದು ಬೇಡ, ತನಿಖೆ ಸಹಕರಿಸಲು ಮನವಿ. ತಲೆ ಕೆಡಿಸಿಕೊಳ್ಳದೆ ವಿದೇಶದಲ್ಲಿ ಠಿಕಾಣೆ ಹೂಡಿದ ಪ್ರಜ್ವಲ್. ಫೈನಲ್ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಗೆದ್ದು ಬೀಗಿದ ಕೆಕೆಆರ್ ಟೀಮ್. ಐಪಿಎಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ 3ನೇ ಬಾರಿ ಚಾಂಪಿಯನ್ ಪಟ್ಟ. ಹೈದರಾಬಾದ್ ಸೋಲುತ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಅತ್ತ ಕಾವ್ಯ ಮಾರನ್. ಕೋಲಾರ ಮೂಲಕ ಬಂಧಿತ ಆರೋಪಿ ರೂಪೇಶ್ ನಿಂದ ಡ್ರಗ್ ಸಪ್ಲೈ. ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ ಪೆಡ್ಲರ್ಗಳ ಹಾವಳಿ ಜೋರು. ಆಫ್ರಿಕಾ, ನೈಜೀರಿಯಾ ಪೆಡ್ಲರ್ಗಳಿಂದ ಸಿಂಥೆಟಿಕ್ ಡ್ರಗ್ ಖರೀದಿ ಮಾಡುತ್ತಿದ್ದ. ಇನ್ಸ್ಟಾಗ್ರಾಂನಲ್ಲಿ ಪಾಂಡ್ಯ ಸರ್ ನೇಮ್ ತೆಗೆದು ಹಾಕಿದ್ಯಾಕೆ ನತಾಶಾ. ಪತ್ನಿ ನತಾಶಾ ಹುಟ್ಟುಹಬ್ಬಕ್ಕೆ ಶುಭಾಶಯ ಪೋಸ್ಟ್ ಹಾಕಿದ ಹಾರ್ದಿಕ್. ನಾಯಕತ್ವದ ಹಿನ್ನಡೆ, ಟೀಕೆ ದೂರವಾಗೂ ನಿರ್ಧಾರ ಮಾಡಿದ್ಲ ನತಾಶಾ. ರಾಮನಗರದಿಂದ ಕನಕಪುರ ಕಡೆಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಸಬಕೆರೆ ಗೇಟ್ ಬಳಿ ವೇಗವಾಗಿ ಬಂದು ಬಸ್ಗೆ ಡಿಕ್ಕಿ ಹೊಡೆದ ಬೈಕ್ ಚಾಲಕ. ಬೈಕ್ನಲ್ಲಿದ್ದ ಓರ್ವ ಮಹಿಳೆ ಹಾಗೂ ಚಾಲಕ ಸ್ಥಳದಲ್ಲೇ ದಾರುಣ ಸಾವು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.